ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬೆಂಡೆಕಾಯಿ ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಬೆಂಡೆಕಾಯಿಯಲ್ಲಿ ಗ್ರೋತ್ ಸಲುವಾಗಿ ಹಾಗೂ ಬೆಂಡೆಕಾಯಿಯ ಉತ್ಪಾದನೆಯನ್ನು ಹೆಚ್ಚು ಮಾಡಲು, ಇಳುವರಿಯನ್ನು ಹೆಚ್ಚು ಪಡೆಯಲು ಯಾವ ರಸಗೊಬ್ಬರವನ್ನು ತಾವು ಯೂಸ್ ಮಾಡಬೇಕು, ಇದು ತುಂಬಾ ಇಂಪಾರ್ಟೆಂಟು. ಬೆಂಡೆಕಾಯಿಯಲ್ಲಿ ಇಳುವರಿ ಹೆಚ್ಚು ಮಾಡಲು ತಾವು 10-26-26 ಅದರ ಜೊತೆಗೆ ವರ್ಮಿ ಕಾಂಪೋಸ್ಟ್ 50 kg ಬ್ಯಾಗ್ಸ್ 5 ಬ್ಯಾಗ್ಗಳನ್ನು ಯೂಸ್ ಮಾಡಬೇಕು. ಆಮೇಲೆ ಅದರ ಜೊತೆಗೆ 10% ಇರುವ ಬೋರಾನ್ 2 kg ಇದನ್ನು ಯೂಸ್ ಮಾಡಬೇಕು. ಹಾಗೂ ಅದರ ಜೊತೆಗೆ ತಾವು ಮೈಕ್ರೋನ್ಯೂಟ್ರಿಯೆಂಟ್, ಎಲ್ಲ ತರಹದ ಮೈಕ್ರೋನ್ಯೂಟ್ರಿಯೆಂಟನ್ನು ತಾವು ಯೂಸನ್ನು ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟು. ಮೈಕ್ರೋನ್ಯೂಟ್ರಿಯೆಂಟು ಯಾವುದೇ ಕೃಷಿಯಲ್ಲಿ ಯಾವುದೇ ಬೆಳೆಯ ಬೆಳವಣಿಗೆಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೈಕ್ರೋನ್ಯೂಟ್ರಿಯೆಂಟನ್ನು ತಪ್ಪದೇ ತಾವು ಯೂಸ್ ಮಾಡಬೇಕು. ಈ ತರಹ ತಾವು ಈ ಡೋಸೇಜನ್ನು ಯೂಸ್ ಮಾಡಬೇಕು. ಇದರಿಂದ ತಮಗೆ ಇಳುವರಿಯು ಹೆಚ್ಚು ಬರುತ್ತೆ ಹಾಗೂ ಬೆಂಡೆಕಾಯಿಯ ಉತ್ಪಾದನೆಯು ಚೆನ್ನಾಗಿ ಆಗತ್ತೆ. ತಾವು ನೋಡ್ಬೋದು ಈ ತರಹ ಗ್ರೋತ್ ಆಗಿದೆ. ಎಲೆಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಈ ತರಹ ಗ್ರೋತು ಇದು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಎಲೆಗಳ ಅಗಲ ತಾವು ನೋಡ್ಬೋದು. ಈ ತರಹ ಎಲೆಗಳು ಅಗಲ ಆಗಿದ್ದಾವೆ. ತಾವು ನೋಡಬಹುದು ಈ ತರಹ ಎಲೆಗಳು ಅಗಲ ಆಗಿದ್ದಾವೆ. ತಾವು ಇಲ್ಲಿ ನೋಡಬಹುದು ಈ ತರಹ ಎಲೆಗಳ ಅಗಲ ತುಂಬಾ ಇಂಪಾರ್ಟೆಂಟು. ಎಲೆಗಳು ಅಗಲ ಇದ್ದಷ್ಟು ಚೆನ್ನಾಗಿರುತ್ತೆ. ಕಾರಣ ಫೋಟೋಸಿಂಥಸಿಸ್ ಚೆನ್ನಾಗಿ ಆಗುತ್ತೆ. ಅದರಿಂದ ನಮಗೆ ಬೆಂಡೆಕಾಯಿಯ ಬೆಳೆಯಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.